ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನನು ಯೇಸುಸ್ವಾಮಿಯ ಪ್ರೀತಿಯ ಶಿಷ್ಯನಾಗಿದ್ದ, ಯೇಸುವಿನ ಎದೆಗೆ ಒರಗಿಕೊಂಡಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಫಾರ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಹಾಗಾದರೆ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಕಾರಣ, ಲೋಕದಲ್ಲಿರುವಂಥ ಜನರನ್ನು ದೇವರೇ ಸೃಷ್ಟಿ ಮಾಡಿದರು. ಅವರು ಏದೇನು ತೋಟದಲ್ಲಿ ಪಾಪ ಮಾಡಿ ಅಲ್ಲಿಂದ ಪಾಪದಲ್ಲಿ ಮುಳುಗಿ ಹೊರಗೋಗಿದ್ದಾರೆ. ಅವತ್ತಿಂದ ದೇವರು ಅವರನ್ನು ರಕ್ಷಿಸುವುದಕ್ಕಾಗಿ, ಪುನಃ ಆ ಒಂದು ಸ್ಥಾನಕ್ಕೆ ಕರ್ಕೊಂಡು ಬರುವುದಕ್ಕಾಗಿ ದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥ ಒಂದು ಪ್ರಯತ್ನದ ನಡುವೆ, ಅಂಥ ಒಂದು ಪ್ರಯತ್ನಕ್ಕೋಸ್ಕರವಾಗಿರುವಂತಹ ಸಮಯದಲ್ಲಿಯೇ ಆ ಪಾಪದಿಂದ ಅವರನ್ನು ಬಿಡಿಸುವುದಕ್ಕಾಗಿ ದೇವರು ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಮಗನನ್ನು ಬದಲು ಕೊಡ್ತಾ ಇದ್ದಾರೆ. ನಾವು ದೇವರ ವಾಕ್ಯದಲ್ಲಿ ಓದಬೇಕಾದ್ರೆ ನಾವು ನೋಡ್ತೇವೆ, ಆ ಏದೇನ್ ತೋಟದಲ್ಲಿ ದೇವರು ಒಂದು ಪ್ರಾಮಿಸನ್ನು ಕೊಡ್ತಾರೆ, ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ ಎಂಬುದಾಗಿ. ಕಾರಣ ಏನು? ಈ ಸರ್ಪದ ಮೂಲಕವಾಗಿ, ಸೈತಾನನ ತಂತ್ರಗಳ ಮೂಲಕವಾಗಿ ಮನುಷ್ಯನು ಪಾಪಕ್ಕೆ ಬಲಿಯಾಗ್ತಾನೆ. ಆದರೆ ದೇವರು ಅವತ್ತೇ ಒಂದು ಫಿಕ್ಸ್ ಮಾಡ್ತಾರೆ. ದೇವರು ಒಬ್ಬ ಮಗನನ್ನು ಕಳಿಸ್ಕೊಡ್ತಾನೆ, ಸ್ತ್ರೀಯ ಸಂತತಿಯಾಗಿ ಕಳಿಸ್ಕೊಡ್ತಾನೆ ಅಂತ. ಗಲಾತ್ಯ 4:4 ನಾವು ಓದ್ತೀವಿ. ಕಾಲವು ಪರಿಪೂರ್ಣವಾದಾಗ, when the time was fully come, ಅಲ್ಲಿ ಏನು, ಅದರ ಅರ್ಥ ಏನು? ದೇವರು ನೇಮಿಸಿದಂತಹ ಕಾಲ ಪರಿಪೂರ್ಣವಾದಾಗ, ಆ ಕಾಲದ ಸಮಯ ಫುಲ್ ಆದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಭೂಮಿಗೆ ಕಳಿಸ್ಕೊಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸ್ಕೊಡೋದಕ್ಕೆ ಕಾರಣ ಏನು ಗೊತ್ತಾ? ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದರಿಂದ. ಮಗನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಮಗನ ಮೇಲೆ ಪ್ರೀತಿ ಇತ್ತು. ಮಗ ತನ್ನೊಂದಿಗೆ ಇರಬೇಕು ಅಂತ ಆಸೆ ಇತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ, ಪಾಪದಲ್ಲಿ ಬಿದ್ದ, ಶಾಪದಲ್ಲಿ ಬಿದ್ದಂತಹ ನಮ್ಮ ಮೇಲೆ ದೇವರು ಪ್ರೀತಿ ಇಟ್ಟಿದ್ದರಿಂದ ದೇವರು ತನ್ನ ಪ್ರೀತಿ ಸ್ವಭಾವವನ್ನು ಪ್ರಕಟಿಸುವ ಆ ಅನುಭವದಲ್ಲಿ ತನ್ನ ಮಗನನ್ನು ತ್ಯಾಗ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ದೇವರ ಸನ್ನಿಧಿಯಲ್ಲಿ ಬರುವುದಕ್ಕೆ ಯಾವ ಯೋಗ್ಯತೆ ಇಲ್ಲದವರಾಗಿದ್ವಿ. ದೇವರ ಪ್ರೀತಿಯಿಂದ ಅಗಲಿ ಹೋದವರಾಗಿದ್ವಿ. ದೇವರ ಅನ್ಯೋನ್ಯತೆಯಿಂದ ಅಗಲಿ ಹೋದವರಾಗಿದ್ವಿ. ಆದರೆ ದೇವರ ಮಹಾಪ್ರೀತಿ, ದೇವರ ಪ್ರೀತಿ ನನ್ನನ್ನು, ನಿಮ್ಮನ್ನು ಹಿಡಿದುಕೊಂಡು ನಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸುವ ಹಾಗೆ, ಅಥವಾ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಡುವಂತಹ ರೀತಿಯಲ್ಲಿ ಆ ಕ್ರಿಸ್ತನ ಮೂಲಕವಾಗಿ ದೇವರ ಬಳಿಗೆ ಹೋಗುವ ಹಾಗೆ ದೇವರು ಒಂದು ಸನ್ನಿವೇಶವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಕಾರಣ, ಲೋಕವನ್ನು ಪ್ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಅನೇಕರು ಹೇಳೋದೇನು ಗೊತ್ತಾ? ಯೇಸು ಕ್ರಿಶ್ಚಿಯನ್ರ ದೇವರು, ಯೇಸು ಇಂಗ್ಲೆಂಡಿಂದ ಬಂದವರು. ಆದರೆ ವಾಕ್ಯ ಹೇಳ್ತದೆ, ಯೇಸು ಕ್ರಿಶ್ಚಿಯನ್ನರ ದೇವರಲ್ಲ, ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟರು. ಕ್ರಿಶ್ಚಿಯನ್ಸನ್ನು ಪ್ರೀತಿ ಇಟ್ಟರು ಅಂತನಲ್ಲ, ಒಂದು ವರ್ಗವನ್ನು ಪ್ರೀತಿ ಮಾಡಿದ್ರು ಅಂತಲ್ಲ, ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕಾರಣ, ನಾವು 1ನೇ ಅಧ್ಯಾಯದಲ್ಲಿ ಯೋಹಾನ 1ರಲ್ಲಿ ನೋಡ್ತೀವಿ, ಯೇಸು ಸ್ವಂತದವರ ಬಳಿಗೆ ಬಂದನು ಅಂತ ವಾಕ್ಯ ಹೇಳುತ್ತೆ. ಆದರೆ ಅದೇ ಯೋಹಾನ ಹೇಳ್ತಾನೆ, ದೇವರು ಯಹೂದ್ಯರನ್ನು ಪ್ರೀತಿ ಮಾಡಿ ತನ್ನ ಮಗನನ್ನು ಕಳಿಸ್ಕೊಟ್ಟ ಅಂತಲ್ಲ, ಲೋಕದ ಮೇಲೆ ಪ್ರೀತಿ ಮಾಡಿದ್ರು ಅಂತ. ಅವತ್ತು ಜನ ತಿಳ್ಕೊಂಡಿದ್ದು ಏನು? ಯೇಸು ನಮ್ಮವರು, ಯಹೂದ್ಯನು ನಮ್ಮ ಮೆಸ್ಸಿಯ ನಮಗೋಸ್ಕರ ಅಂತ. ಆದರೆ ಯೋಹಾನ ಹೇಳ್ತಾನೆ, ಇಲ್ಲ, ಯೇಸು ಯಹೂದ್ಯರನ್ನು ಪ್ರೀತಿ ಮಾಡಿ ದೇವರು ಯೇಸುವನ್ನು ಕಳಿಸ್ಕೊಟ್ಟಿಲ್ಲ. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟರು. ಯಾಕೆ ಪ್ರೀತಿ ಇಟ್ಟರು? ಆತನನ್ನು ನಂಬುವ ಒಬ್ಬನು ನಾಶ ಆಗಬಾರ್ದು, ಆತನನ್ನು ಹಿಂಬಾಲಿಸುವಂಥ ಒಬ್ಬ ವ್ಯಕ್ತಿಯು ನಾಶ ಆಗಬಾರ್ದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕು. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಪಾಪದಲ್ಲಿ ಮುಳುಗಿದ್ದಾಗ,
ಶಾಪದಲ್ಲಿ ಬಿದ್ದಿದ್ದಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಇಲ್ಲಿವರೆಗೂ ನಮ್ಮನ್ನು ನಡೆಸಿದಂತಹ ಆ ದೇವರ ಮಹಾ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾವು ಸಲ್ಲಿಸುವರಾಗಬೇಕು. ಯಾಕೆ ಗೊತ್ತಾ? ನಾನು ನೀವು ಪಾಪದಲ್ಲಿದ್ದಾಗ, ದೇವರ ಸನ್ನಿಧಿಯಲ್ಲಿ ಬರುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ರಕ್ಷಿಸಿ, ತನ್ನ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ದೇವರು ಆತನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯೇಸುವನ್ನು ನಂಬುವುದರ ಮೂಲಕ, ಯೇಸುವನ್ನು ಹಿಂಬಾಲಿಸುವುದರ ಮೂಲಕ, ಯೇಸುವಿನ ವಾಕ್ಯವನ್ನು ಕೇಳುವುದರ ಮೂಲಕ ನಾನು ನೀವು ದೇವರ ಮಕ್ಕಳಾಗಿ ಮಾರ್ಪಡುವುದಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರು ನಮ್ಮನ್ನು ಪ್ರೀತಿ ಮಾಡದೇ ಇದ್ದಾಗ, ಈ ಲೋಕದಲ್ಲಿ ಎಲ್ಲರೂ ಪಾಪದಲ್ಲಿ ಮುಳುಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಮಗನನ್ನೇ ತ್ಯಾಗ ಮಾಡಿ, ಆ ತ್ಯಾಗದ ಮೂಲಕವಾಗಿ ನಮ್ಮನ್ನು ಸ್ವಂತ ಮಕ್ಕಳಾಗಿ ಮಾರ್ಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ನಿತ್ಯ ಜೀವಕ್ಕೆ ಬಾಧ್ಯರಾದಂತಹ ನಾವು ದೇವರು ಮಾಡಿದಂತಹ ಆ ಒಂದು ತ್ಯಾಗವನ್ನು ನೆನೆಸಿಕೊಂಡು ದೇವರನ್ನು ಪ್ರೀತಿಸುತ್ತಾ, ದೇವರ ಚಿತ್ತಕ್ಕೆ ವಿಧೇಯರಾಗಿ, ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಕರ್ತನೆ ಆಶೀರ್ವಾದ ಮಾಡು. ನಮ್ಮನ್ನು ಪ್ರೀತಿಸಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮಗೋಸ್ಕರ ನಿನ್ನ ಮಗನನ್ನೇ ತ್ಯಾಗ ಮಾಡಿದ್ದಕ್ಕಾಗಿ ಸ್ತೋತ್ರ. ಆ ತ್ಯಾಗವನ್ನು ನೆನೆಸಿ ನಿನ್ನನ್ನು ಪ್ರೀತಿಸಿ ನಿನಗಾಗಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.